ನೀವು ಸಿಕ್ಕಾಪಟ್ಟೆ ಐಸಿಸಿ ಟ್ರೋಫಿನ ಗೆದ್ದಿರ್ಬೋದು, ಅದು ಇತಿಹಾಸ. ಮತ್ತೆ ಇತಿಹಾಸನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಚಾಂಪಿಯನ್ಸ್ ಆಟನ ಆಡಬೇಕು. ಆ ಚಾಂಪಿಯನ್ಸ್ ಆಟನ ಹೇಗೆ ಆಡಬೇಕು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಜಿಂಬಾಬ್ವೆ ಅವರು ಇವತ್ತು ಆಡಿ ತೋರಿಸಿದ್ದಾರೆ. ಈ ವರ್ಲ್ಡ್ ಕಪ್ ಶುರುವಾಗಕ್ಕಿಂತ ಮುಂಚೆ ಯಾವ್ಯಾವ ಟೀಮು ಫೇವರೇಟ್ಸ್ ಅನ್ನಿಸ್ಕೊಂಡಿದ್ರೋ ಆ ಟೀಮ್ಗಳೆಲ್ಲ ಮುಗ್ಗರಿಸಿ ಬೀಳ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಉದಾಹರಣೆ ಅಂತ ಅಂದ್ರೆ ಇವತ್ತು ನಡೆದಂತ ಆಸ್ಟ್ರೇಲಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾದವ್ರನ್ನ ಸೋಲಿಸಿ ಜಿಂಬಾಬ್ವೆ ಗೆದ್ದಿದ್ದಾರೆ. ಜಿಂಬಾಬ್ವೆ ಆಡಿರೋ 2 ಮ್ಯಾಚ್ ಗೆದ್ದಿದ್ದಾರೆ, ಆದ್ರೆ ಆಸ್ಟ್ರೇಲಿಯಾ 2 ಮ್ಯಾಚ್ ಅಲ್ಲಿ 1 ಸೋತಿ 1 ಗೆದ್ದಿದ್ದಾರೆ. ಇನ್ನು ಈ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಶ್ರೀಲಂಕಾ ಇದ್ರೆ 2ನೇ ಪ್ಲೇಸ್ ಅಲ್ಲಿ ಜಿಂಬಾಬ್ವೆ ಇದ್ದಾರೆ, 3ನೇ ಪ್ಲೇಸ್ ಅಲ್ಲಿ ಆಸ್ಟ್ರೇಲಿಯಾ ಬರ್ತಾರೆ. ಇನ್ ಕೇಸ್ ಏನಾರು ಆಸ್ಟ್ರೇಲಿಯಾ ನೆಕ್ಸ್ಟ್ 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಸೋತಿ ಜಿಂಬಾಬ್ವೆ ಏನಾರ ನೆಕ್ಸ್ಟ್ 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಗೆದ್ರು ಆಸ್ಟ್ರೇಲಿಯಾದವರು ಲೀಗ್ ಸ್ಟೇಜ್ ಅಲ್ಲೇ ಮನೆಗೆ ಹೋಗೋ ಸಾಧ್ಯತೆ ಇದೆ. ಯಾವ ಟೀಮ್ಗಳನ್ನ ಡಮ್ಮಿ ಟೀಮ್ಗಳು ಅಂತಿದ್ರೋ ಆ ಟೀಮ್ಗಳೀಗ ಒಳ್ಳೆ ಟಕ್ಕರ್ ಕೊಡ್ತಾ ಇದಾರೆ. ನಾವು ಡಮ್ಮಿ ಅಲ್ಲ, ನಮ್ಮನ್ ಡಮ್ಮಿ ಅಂತ ಯಾರು ಅಂದಿದಾರೋ ಅವರು ನಮ್ಮೇಲೆ ಗೆಲ್ಬೇಕು ಅಂತ ಅಂದ್ರೆ ಅವ್ರಿಗೆ ದಮ್ ಇರಬೇಕು ಅನ್ನೋ ಮೆಸೇಜ್ ನ ಇಡೀ ವರ್ಲ್ಡ್ ಕ್ರಿಕೆಟ್ಗೆ ಪಾಸ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ತರನೇ ಹೆಚ್ಚು ಜನ ಕ್ರಿಕೆಟ್ ಲವರ್ಸ್ ನೋಡ್ಬೇಕು ಅಂತಂದ್ರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.